ನಮಸ್ಕಾರ, ನಾನು ಡಾಕ್ಟರ್ ಮನೋಜ್ ಸಿ, MD MRCP, ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್, ಚೇತನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಕಡೂರು. ಇವತ್ತು ನಾನು ಅತ್ಯಂತ ಸಾಮಾನ್ಯವಾದಂಥ ಕಾಯಿಲೆ ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡ ಸಮಸ್ಯೆ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡ ಎಂದರೆ ಏನು? ಸಾಮಾನ್ಯವಾಗಿ ಈ ಕಾಯಿಲೆ ಬರುವುದು ನಮ್ಮ ದೇಹದಲ್ಲಿರುವ ರಕ್ತನಾಳದಲ್ಲಿ ರಕ್ತದ ಒತ್ತಡ ಅಥವಾ ಪ್ರೆಷರ್ ಜಾಸ್ತಿಯಾಗಿ ಸಂಭವಿಸುವ ಕಾಯಿಲೆಯೇ ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡದ ಸಮಸ್ಯೆ. ಈ ಕಾಯಿಲೆಗೆ ಹಲವಾರು ಕಾರಣಗಳಿದೆ. ಸಾಮಾನ್ಯವಾಗಿ ಇದರ ಕಾರಣಗಳು, ಒಂದು, ಇದು ವಯಸ್ಕರಲ್ಲಿ ಕಾಣುವಂಥ ಕಾಯಿಲೆ. ಎರಡನೆಯದು, ಇದು ನಮ್ಮ ಜೀವನ ಶೈಲಿ ಆಧಾರಿತ ಒಂದು ಕಾಯಿಲೆ ಆಗಿರುತ್ತದೆ. ಈ ಕಾಯಿಲೆಯು ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಥವಾ ವ್ಯಾಯಾಮ ಇಲ್ಲದ ಜೀವನ ಶೈಲಿ ಮಾಡೋದ್ರಿಂದ ಈ ಕಾಯಿಲೆ ನಮಗೆ ಬರುತ್ತದೆ. ಎರಡನೆಯದು, ನಮ್ಮ ಆಹಾರ ಪದ್ಧತಿ. ನಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಉಪ್ಪಿನಂಶ ಬಳಸುವುದು, ಅತಿ ಹೆಚ್ಚು ಜಿಡ್ಡು, ಈ ಥರದ ಆಹಾರ ಸೇವನೆಯಿಂದ ಕೂಡ ಅಧಿಕ ರಕ್ತದೊತ್ತಡ ಸಮಸ್ಯೆ ಕಾಡುತ್ತದೆ. ಅಧಿಕ ಮದ್ಯಪಾನ ಮಾಡೋದರಿಂದ ಈ ಸಮಸ್ಯೆ ನಮಗೆ ಬರುತ್ತದೆ. ಅದಕ್ಕೆ ಮದ್ಯಪಾನವನ್ನು ಮಿತವಾಗಿ ಮಾಡಬೇಕಾಗ್ತದೆ. ಎರಡನೇದು, ಸ್ಮೋಕಿಂಗ್ ಅಥವಾ ಯಾವುದೇ ರೀತಿಯ ತಂಬಾಕು ಸೇವನೆಯಿಂದ ಕೂಡ ಅಧಿಕ ರಕ್ತದೊತ್ತಡ ಸಮಸ್ಯೆ ನಮಗೆ ಕಾಡುತ್ತದೆ.